Good morning, students. Welcome to LMS, a digital learning platform created by Department of Higher Education, Karnataka. ಹಿಂದಿನ ಕ್ಲಾಸಲ್ಲಿ ಕ್ಯಾಪಿಟಲ್ ಬಜೆಟಿಂಗ್ ಪ್ರಾಸೆಸ್ ಅಥವಾ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ಗಳ ಫೀಚರ್ ಆರ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅಥವಾ ನೇಚರ್ ಅನ್ನ ತಿಳ್ಕೊಂಡ್ವಿ. ಅದರ ಜೊತೆನಲ್ಲೇ ಸಿಗ್ನಿಫಿಕೆನ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಥವಾ ಕ್ಯಾಪಿಟಲ್ ಬಜೆಟಿಂಗ್ ಪ್ರಾಸೆಸ್ ಅನ್ನ ತಿಳ್ಕೊಂಡ್ವಿ. ಸಿಗ್ನಿಫಿಕೆನ್ಸ್ ಇನ್ ದ ಸೆನ್ಸ್ ಇಂಪಾರ್ಟೆನ್ಸ್. Why these capital budgeting decisions are so much important to the company or firm ಅಂತ ತಿಳ್ಕೊಂಡ್ವಿ. ಈ ಒಂದು ಕ್ಲಾಸಲ್ಲಿ we'll discuss about capital budgeting process. Capital budgeting process. As all of us know, if there is a process, that process will be of different stages or steps. A process involves different steps. ಒಂದು ಪ್ರಕ್ರಿಯೆ ಅಂತ ಕರಿತೀವಿ ಅಂತಂದ್ರೆ ಆ ಪ್ರಕ್ರಿಯೆ ಸುಮಾರು ಹಂತಗಳನ್ನ ಒಳಗೊಂಡಿರುತ್ತೆ. ನೀವು PUC ಎಲ್ಲ ಓದಿದ್ರಿ, ಮ್ಯಾನೇಜ್ಮೆಂಟ್ ಇಸ್ ಎ ಪ್ರೋಸೆಸ್. ಮ್ಯಾನೇಜ್ಮೆಂಟ್ ಅಲ್ಲಿ ಬೇರೆ ಬೇರೆ ಹಂತಗಳಿತ್ತು. ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಪ್ರಕ್ರಿಯೆ ಅಂತ ಓದಿದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ಲಾನಿಂಗು, ಆರ್ಗನೈಸಿಂಗು, ಸ್ಟಾಫಿಂಗು, ಡೈರೆಕ್ಟಿಂಗು, ಕಂಟ್ರೋಲಿಂಗ್, ಪೋಸ್ಟ್ ಕಾರ್ಪ್ ಬೇರೆ ಬೇರೆ ಹಂತಗಳನ್ನ ನೋಡಿದ್ರಿ ನೀವು. ಪ್ಲಾನಿಂಗ್ ಇಸ್ ಎ ಪ್ರೋಸೆಸ್, ಮ್ಯಾನೇಜ್ಮೆಂಟ್ ಇಸ್ ಎ ಪ್ರೋಸೆಸ್, staffing is a process, recruitment is a process, right? Likewise, capital budgeting is also a process which involves different stages or steps. Capital budgeting ಅನ್ನೋದು ಪ್ರಕ್ರಿಯೆ, ಇದರಲ್ಲಿ ವಿವಿಧ ಹಂತಗಳಿರುತ್ತೆ. ಓಕೆನಾ? So there is a sequence of activities to be carried on. Okay, sequence of activities to happen ಅಂತ. ಒಂದಾದ್ಮೇಲೆ ಒಂದು ಹಂತಗಳು ಅಥವಾ ಪ್ರಕ್ರಿಯೆಗಳು ಹಂತಗಳು ನಡೀತಾ ಹೋಗುತ್ತೆ. ಈ ಕ್ಯಾಪಿಟಲ್ ಬಜೆಟಿಂಗ್ ಪ್ರಾಸೆಸ್ ಅಲ್ಲಿ ಯಾವ್ಯಾವ ಹಂತಗಳು ಬರುತ್ತೆ, ಏನೇನು ನಡೆಯುತ್ತೆ ಅಂತ ಒಂದ್ಸಲ ತಿಳ್ಕೊಳ್ಳೋಣ. ಮೊದಲನೇ ಪ್ರಾಸೆಸ್ ಬಂದು ಐಡೆಂಟಿಫಿಕೇಶನ್ ಆಫ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್, ಅಂಡ್ ದ ಸೆಕೆಂಡ್ ಸ್ಟೇಜ್ ಈಸ್ ಸ್ಕ್ರೀನಿಂಗ್ ದ ಪ್ರಪೋಸಲ್ಸ್, ಅಂಡ್ ದೆನ್ ಕಮ್ಸ್ ಇವ್ಯಾಲ್ಯೂಯೇಷನ್ ಆಫ್ ವೇರಿಯಸ್ ಪ್ರಪೋಸಲ್ಸ್. ಅದಾದ್ಮೇಲೆ ಫಿಕ್ಸಿಂಗ್ ಪ್ರಯಾರಿಟೀಸ್. ನೆಕ್ಸ್ಟ್ ಈಸ್ ಫೈನಲ್ ಅಪ್ರೂವಲ್ ಅಂಡ್ ಪ್ರಿಪರೇಷನ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಜೆಟ್. And the next is implementing proposal, and finally it's about performance review. These 7 stages, ಈ 7 ಹಂತಗಳು ಕ್ಯಾಪಿಟಲ್ ಬಜೆಟಿಂಗ್ ಪ್ರಾಸೆಸ್ ಅಥವಾ ಬಂಡವಾಳ ಮುಂಗಡ ಪತ್ರ ಪ್ರಕ್ರಿಯೆ. ಓಕೆನಾ? ಈ ಪ್ರಕ್ರಿಯೆಯ ವಿವಿಧ ಹಂತಗಳಾಗಿರುತ್ತೆ. ಒಂದೊಂದನ್ನೇ ನಾವು ಇವಾಗ ಡೀಟೇಲ್ಡ್ ಆಗಿ ತಿಳ್ಕೊಂತ ಹೋಗೋಣ. The first stage in capital budgeting process is ಐಡೆಂಟಿಫಿಕೇಶನ್ ಆಫ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್. ಮೊದಲು ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ಮಾಡಬೇಕಾಗಿರುವಂತ ಕೆಲಸ ಅಥವಾ ಮೊದಲ ಹಂತ ಕ್ಯಾಪಿಟಲ್ ಬಜೆಟಿಂಗ್ ಪ್ರಾಸೆಸ್ ಅಲ್ಲಿ ಬಂಡವಾಳ ಮುಂಗಡ ಪತ್ರ ಪ್ರಕ್ರಿಯೆಯಲ್ಲಿ ಮೊದಲನೇ ಹಂತ ಯಾವ್ದಪ್ಪ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ನ ಹೂಡಿಕೆ ಅವಕಾಶಗಳನ್ನ ಹುಡುಕೋದು. ಓಕೆನಾ? ದ ಕ್ಯಾಪಿಟಲ್ ಬಜೆಟಿಂಗ್ ಪ್ರಾಸೆಸ್ ಬಿಗಿನ್ಸ್ ವಿತ್ ಐಡೆಂಟಿಫಿಕೇಶನ್ ಆಫ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್. The management searches for the investment proposals at different levels and across departments. See, departments can place a requirement or they can submit a requisition to the top level management seeking an option for the investment. ಓಕೆನಾ? ಅವರೇ ಕೇಳ್ಬೋದು, ಯಾರು ಯಾವುದೋ ಒಂದು ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಗಳು, ಯಾವ್ದಾದ್ರು ಲೆವೆಲ್ ಅಲ್ಲಿ ಇರುವಂತ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಟಾಪ್ ಲೆವೆಲ್ ಮ್ಯಾನೇಜರ್ಸ್ಗೆ, ದ ಪರ್ಸನ್ ಹೂ ಆರ್ ರೆಸ್ಪಾನ್ಸಿಬಲ್ ಟು ಟೇಕ್ ಅಥವಾ ಹೂ ಆರ್ ಹೂ ಗೋಯಿಂಗ್ ಟು ಟೇಕ್ ದ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್, ಅವ್ರ ಹತ್ರ ಅವರು ದಿ ಕ್ಯಾನ್ ಪ್ಲೇಸ್ ದೇರ್ ರಿಕ್ವೆಸ್ಟ್, ಅವ್ರು ಕೇಳ್ಕೊಬಹುದು. ಅಥವಾ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇಟ್ ಸೆಲ್ಫ್ ಸರ್ಚಸ್ ಫಾರ್ ದ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್. ಓಕೆನಾ? ಹೂಡಿಕೆ ಅವಕಾಶಗಳು, ಹೂಡಿಕೆ ಮಾಡುವಂತ ಅವಕಾಶಗಳಿದೆಯಾ, ಹೂಡಿಕೆ ಮಾಡಬೇಕಾಗಿದ್ಯಾ ಅನ್ನೋದ್ರ ಬಗ್ಗೆ ಏನ್ ಮಾಡ್ತಾರೆ, ಹುಡುಕ್ಬೇಕಾಗತ್ತೆ. ಈ ಒಂದು ಮ್ಯಾನೇಜರ್ಸ್, ಫಿನಾನ್ಷಿಯಲ್ ಮ್ಯಾನೇಜರ್ ಯಾರಿದ್ದಾರೆ, he undertakes this process at the beginning. ಓಕೆನಾ? ಇನ್ ದಿ ಇನ್ಸೆಪ್ಷನ್, ಇನಿಷಿಯಲಿ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ನಡೆಯುವಂತ ಮೊದಲನೇ ಕೆಲಸ ಏನಪ್ಪಾ ಅಂತಂದ್ರೆ ಇಟ್ ಇಸ್ ಟು ಐಡೆಂಟಿಫೈ ವೆದರ್ there is a investment opportunity or need for investment. ಓಕೆನಾ? Say I can give you an example. There in a production department, if any machinery is about to replace, ಒಂದು ಮೆಷಿನರಿ ಯಾವುದು ಇದೆ, ಆ ಮೆಷಿನರಿ ತುಂಬಾ ಹಳೇದಾಗ್ತಾ ಬರ್ತಿದೆ, ಓಕೆನಾ, ಇಟ್ಸ್ ಲೈಫ್ ಟೈಮ್ ಇಸ್ ಅಬೌಟ್ ಟು ಎಂಡ್ ಅಂತಂದ್ರೆ ದರ್ ಈಸ್ ಅ ಚಾನ್ಸ್, ದರ್ ಈಸ್ ಅ
ಚಾನ್ಸ್ ಟು ಇನ್ವೆಸ್ಟ್. ಓಕೆನಾ, ದಟ್ ಪರ್ಟಿಕ್ಯುಲರ್ ಮೆಷಿನರಿ ಹ್ಯಾಸ್ ಟು ಬಿ ರೀಪ್ಲೇಸ್ಡ್. ಅದು ರೀಪ್ಲೇಸ್ ಮಾಡ್ಬೇಕಂತಂದ್ರೆ ದೇರ್ ಕಮ್ಸ್ ದ ಮ್ಯಾಟರ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಡೆಸಿಷನ್. ಒಂದು ಹಳೆ ಮಿಷಿನರಿ ನಾವು ರೀಪ್ಲೇಸ್ ಮಾಡ್ಬೇಕಂತ ಅಂದಾಗ ಹೊಸ ಮಿಷಿನರಿ ಬೈ ಮಾಡಲೇಬೇಕಾಗುತ್ತೆ. ಅವಾಗ ಆ ಒಂದು ಸಮಯದಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಅವಾಗ ಕಮ್ಸ್ ಇನ್ ಟು ಪಿಕ್ಚರ್. ಓಕೆನಾ, ಸೊ ಈ ರೀತಿನಲ್ಲಿ ಮೊದಲಿಗೆ ನಾವೇನ್ ಮಾಡ್ಬೇಕಾಗುತ್ತೆ, ಕ್ಯಾಪಿಟಲ್ ಬಜೆಟಿಂಗ್ ಪ್ರೊಸೆಸ್ ಎಲ್ಲಿಂದ ಆರಂಭ ಆಗುತ್ತಪ್ಪ ಅಂತಂದ್ರೆ ಇಟ್ ಸ್ಟಾರ್ಟ್ ವಿತ್ ಐಡೆಂಟಿಫಿಕೇಶನ್ ಆಫ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಅಕ್ರಾಸ್ ದ ಡಿಪಾರ್ಟ್ಮೆಂಟ್ಸ್ or at different levels of different departments. The second stage in capital budgeting process is to screen the proposals. Screen the proposals ಅಂದ್ರೆ ಏನು? It is to check. ಓಕೆ, ಚೆಕ್ ಮಾಡೋದು. ಯಾರು ಚೆಕ್ ಮಾಡ್ತಾರೆ? The expenditure planning committee screens the various proposals received from different departments. ನೋಡಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿಂದ ಏನೇನು ಪ್ರಪೋಸಲ್ಸ್ ಗಳು ಬಂದಿದೆ, ನಮ್ಗೆ ಇಷ್ಟು ರಿಕ್ವೈರ್ಮೆಂಟ್ ಇದೆ. ಓಕೆನಾ, ಮೊದಲನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತಾರೆ? they going to identify whether there is a need. ಓಕೆನಾ, whether there is an opportunity, ಏನಾದ್ರು ಅವಕಾಶ ಇದೆಯಾ, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಥವಾ ಹ್ಯೂಜ್ ಇನ್ವೆಸ್ಟ್ಮೆಂಟ್ಗಳ ಅವಶ್ಯಕತೆ ಇದೆಯಾ, ಮಾಡಬೇಕಾಗಿರುವಂತಹ ಸಾಧ್ಯತೆಗಳಿದಾವ ಅಂತ ಹುಡುಕ್ತಾರೆ ಮೊದಲು. ಅಟ್ ದಿ ಸೆಕೆಂಡ್ ಸ್ಟೇಜ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಪ್ರಪೋಸಲ್ಸ್ ಬಂದ್ಮೇಲೆ ದ ಪ್ರಪೋಸಲ್ಸ್ ಸೋ ಫಾರ್ ರಿಸೀವ್ಡ್, ಓಕೆನಾ, ಅವುಗಳನ್ನ ಏನ್ ಮಾಡ್ಬೇಕಾಗತ್ತೆ? ಸ್ಕ್ರೀನ್ ಮಾಡಬೇಕು, ಚೆಕ್ ಮಾಡಬೇಕು. ಯಾಕೆ ಚೆಕ್ ಮಾಡಬೇಕು? ಬಂದಿರುವಂತ ಎಲ್ಲಾ ಪ್ರಪೋಸಲ್ಸ್ಗಳನ್ನು ಸ್ಟ್ರೈಟ್ ಅವೇ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಕೆನ್ ನಾಟ್ ಅಕ್ಸೆಪ್ಟ್. ರೀಸನ್ಸ್ ಮೇ ಬಿ ಎನಿಥಿಂಗ್. ಒಂದು, ನಮ್ಮ ಹತ್ರ ದುಡ್ಡು ಕಡಿಮೆ ಇರ್ಬೋದು, ಅಥವಾ ಅವ್ರು ಸಬ್ಮಿಟ್ ಮಾಡಿರುವಂತ ಎಲ್ಲಾ ಪ್ರಪೋಸಲ್ಸ್ಗಳು ಕೂಡ ನಮ್ಮ ಕಾರ್ಪೊರೇಟ್ ಸ್ಟ್ರಾಟಜಿಗೆ ಮ್ಯಾಚ್ ಆಗದೆ ಇರ್ಬೋದು. ಅದಕ್ಕೋಸ್ಕರ ದ ಟಾಪ್ ಲೆವೆಲ್ ಇರುವಂತ ಕಮಿಟಿ ಏನಿದೆ, ದಿ ಎಕ್ಸ್ಪೆಂಡಿಚರ್ ಪ್ಲಾನಿಂಗ್ ಕಮಿಟಿ, ದಿ reviews or screens the proposals submitted by different departments to ensure that the proposals so far submitted, okay, are in accordance with the corporate strategies. ಕಂಪನಿಯ ಸ್ಟ್ರಾಟಜಿಗಳೇನಿದಾವೆ ಅವುಗಳಿಗೆ ಬದ್ಧವಾಗಿದೆ, ಕಾರ್ಯತಂತ್ರಗಳಿಗೆ ಸರಿ ಹೊಂದೋ ತರ ಇದಾವೆ ಅಂದ್ರೆ ಮಾತ್ರನೇ ಅವನ್ ಪ್ರಪೋಸಲ್ಸ್ಗಳನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು. ಆ ತರ ಇದಾವ ಇಲ್ವಾ, ಓಕೆನಾ, ವೆದರ್ ದೇ ಆರ್ ಇನ್ ಅಕಾರ್ಡೆನ್ಸ್ ವಿತ್ ದ ಕಾರ್ಪೊರೇಟ್ ಸ್ಟ್ರಾಟಜೀಸ್ ಆರ್ ನಾಟ್ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಲಿಕ್ಕೋಸ್ಕರ ಏನ್ ಮಾಡ್ತಾರೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನಿದೆ ಅಥವಾ ಪ್ಲಾನಿಂಗ್ ಕಮಿಟಿಯವರು, ಎಕ್ಸ್ಪೆಂಡಿಚರ್ ಪ್ಲಾನಿಂಗ್ ಕಮಿಟಿಯವರು ಪ್ರಪೋಸಲ್ಸ್ಗಳನ್ನ ಸ್ಕ್ರೀನ್ ಮಾಡ್ತಾರೆ. ದಿಸ್ ಹ್ಯಾಪನ್ಸ್ ಅಟ್ ದಿ ಸೆಕೆಂಡ್ ಸ್ಟೇಜ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಪ್ರಾಸೆಸ್. ನೆಕ್ಸ್ಟ್ ಏನ್ ಸ್ಟೇಜ್ ಇದೆ, ಏನಾಗುತ್ತೆ ಅಂತ, ಒನ್ಸ್ ದ ಪ್ರಪೋಸಲ್ಸ್ ಆರ್ ಸ್ಕ್ರೀನ್ಡ್, ಓಕೆನಾ, ಒನ್ಸ್ ದ ಎಕ್ಸ್ಪೆಂಡಿಚರ್ ಪ್ಲಾನಿಂಗ್ ಕಮಿಟಿ ಎನ್ಶೂರ್ಡ್ ಅಥವಾ ಅವ್ರಿಗೆ ಕನ್ಫರ್ಮ್ ಆಗಿದೆ, ಗಾಟ್ ಕನ್ಫರ್ಮೇಶನ್ ವಿತ್ ದಟ್ ದ ಪ್ರಪೋಸಲ್ಸ್ ಆರ್ ಇನ್ ಲೈನ್ ವಿತ್ ದ ಕಾರ್ಪೊರೇಟ್ ಸ್ಟ್ರಾಟಜೀಸ್, ಅವ್ರಿಗೆ ಒಂದು ಕನ್ಫರ್ಮೇಶನ್ ಸಿಕ್ಕಿದೆ ಅಂತಂದ್ರೆ ದ ನೆಕ್ಸ್ಟ್ ಸ್ಟೇಜ್ ಈಸ್ ಟು ಇವ್ಯಾಲ್ಯುಯೇಟ್ ದ ವೇರಿಯಸ್ ಪ್ರಪೋಸಲ್ ಸಬ್ಮಿಟೆಡ್ ಬೈ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್. ಈ ಒಂದೇನ್ ಪ್ರಪೋಸಲ್ಸ್ ಸಬ್ಮಿಟ್ ಆಗಿದಾವೆ, ಆ ಸಬ್ಮಿಟ್ ಆಗಿರುವಂತ ಪ್ರಪೋಸಲ್ಸ್ಗಳನ್ನ ಏನ್ ಮಾಡ್ಬೇಕಾಗತ್ತೆ, ಇವ್ಯಾಲ್ಯುಯೇಟ್ ಮಾಡ್ಬೇಕಾಗತ್ತೆ. ಸೊ ಯಾವ ರೀತಿಯ ಪ್ರಪೋಸಲ್ಸ್ಗಳು ಸಬ್ಮಿಟ್ ಆಗಿರ್ಬೋದು? ಇಂಡಿಪೆಂಡೆಂಟ್ ಪ್ರಪೋಸಲ್. ಪ್ರಪೋಸಲ್ಸ್ ಕ್ಯಾನ್ ಬಿ ಆಫ್ ಇಂಡಿಪೆಂಡೆಂಟ್ ಇನ್ ನೇಚರ್. ಇಂಡಿಪೆಂಡೆಂಟ್ ಅಂದ್ರೆ, ಸೊ ಸಬ್ಮಿಟ್ ಮಾಡಿರುವಂತ ಪ್ರಪೋಸಲ್ಸ್ ಅಥವಾ ಏನಿದೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸ್ ಅಥವಾ ಪ್ರಪೋಸಲ್ಸ್, ದೇ ಆರ್ ನಾಟ್ ಇಂಟರ್ ರಿಲೇಟೆಡ್ ಅಂತ ಅಂದಾಗ ಅದನ್ನ ನಾವು ಇಂಡಿಪೆಂಡೆಂಟ್ ಪ್ರಪೋಸಲ್ಸ್ ಅಂತ ಹೇಳಿ ಕರಿತೀವಿ. ಕಂಟಿಂಜೆಂಟ್ ಆರ್ ಡಿಪೆಂಡೆಂಟ್ ಪ್ರಪೋಸಲ್ಸ್ ಅಂದ್ರೆ, ಇಫ್ ಒನ್ ಪ್ರಪೋಸಲ್ ಈಸ್ ರಿಲೇಟೆಡ್ ಟು ಅನದರ್ ಒನ್ ಅಥವಾ ಇಂಟರ್ಲಿಂಕ್ಡ್ ವಿತ್ ಅನದರ್ ಒನ್ ಅಂತಂದಾಗ ನಾವು ಅದನ್ನ ಕಂಟಿಂಜೆಂಟ್ ಆರ್ ಡಿಪೆಂಡೆಂಟ್ ಪ್ರಪೋಸಲ್ಸ್ ಅಂತ ಹೇಳಿ ಕರಿತೀವಿ. ಅಂಡ್ another kind of proposals are an alternative is mutually exclusive proposals. ಅಂತಂದ್ರೆ, if there is more than one choice, more than one alternative, we cannot, or a financial manager or the person who is responsible to choose or to invest, to decide to which the amount to be invested ಅಂತ ಯಾರು ಇರ್ತಾನೆ, ಜವಾಬ್ದಾರಿ ಹೊಂದಿರ್ತಾನೆ ಯಾವ್ದನ್ನ ಆಯ್ಕೆ ಮಾಡ್ಬೇಕು ಅಂತ, ಅವನು ಎರಡನ್ನೂ ಕೂಡ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ, ಯಾವ್ದಾದ್ರು ಒಂದೇ ಒಂದು ಪ್ರಾಜೆಕ್ಟ್ ಅನ್ನ ಮಾತ್ರ ಆಯ್ಕೆ ಮಾಡ್ಬೇಕಾಗುತ್ತೆ. ಅಂದ್ರೆ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ ಅಂದ್ರೆ ದ ಪ್ರಾಜೆಕ್ಟ್ಸ್ ವಿಚ್ ಆರ್ ಕಾಂಪಿಟೆಂಟ್ ವಿತ್ ಈಚ್ ಅದರ್ ಅಂತ. ಒಂದನ್ನು ಚೂಸ್ ಮಾಡಿದ್ರೆ ಇನ್ನೊಂದನ್ನ ಏನ್ ಮಾಡ್ಬೇಕಾಗುತ್ತೆ, ಎಕ್ಸ್ಕ್ಲೂಡ್ ಮಾಡ್ಬೇಕಾಗತ್ತೆ. ಓಕೆನಾ, ಸೊ ಆ ತರದ ಕಾಂಪಿಟೆನ್ಸಿ ಅಥವಾ ಕಾಂಪಿಟೇಷನ್ ಇರುವಂತಹ ಪ್ರಾಜೆಕ್ಟ್ಗಳಿಗೆ ನಾವೇನಂತ ಕರಿತೀವಿ, ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಪ್ರಪೋಸಲ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವ
ಪ್ರಾಜೆಕ್ಟ್ಗಳನ್ನ ಅಥವಾ ಪ್ರಪೋಸಲ್ಸ್ಗಳನ್ನ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಪೋಸಲ್ ಅಂತ ಕರಿತೀವೋ ಅವುಗಳಲ್ಲಿ ಯಾವ್ದಾದ್ರು ಒಂದನ್ನ ಮಾತ್ರ ನಾವು ಆಯ್ಕೆ ಮಾಡ್ಬೇಕಾಗುತ್ತೆ. ಎರಡನ್ನೂ ಕೂಡ ಅಥವಾ ಎಲ್ಲವನ್ನೂ ಕೂಡ ನಾವು ಆಯ್ಕೆ ಮಾಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಅವುಗಳಲ್ಲೇ ಕಾಂಪಿಟೇಷನ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಈ ತರದ ಪ್ರಪೋಸಲ್ಗಳು ಇರ್ತವೆ. ಏನ್ ಡಿಪಾರ್ಟ್ಮೆಂಟ್ ಗಳಿಂದ ಬಂದಿದಾವೆ ಆ ಪ್ರಪೋಸಲ್ಸ್ಗಳು ಈ ಮೂರಲ್ಲಿ ಯಾವ್ದಾದ್ರು ಕ್ಯಾಟಗರಿ ಅದು ಆಗಿರ್ಬೋದು. ಸೊ ಈ ರೀತಿಯಾಗಿ ಬಂದಿರುವಂತಹ ಪ್ರಪೋಸಲ್ಸ್ಗಳನ್ನ ಅಥವಾ ಕಂಪನಿಯ ಮುಂದೆ ಇರುವಂತ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸ್ ಗಳನ್ನ ಏನ್ ಮಾಡ್ಬೇಕಾಗುತ್ತೆ, ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಆರ್ ದ ಫಿನಾನ್ಷಿಯಲ್ ಮ್ಯಾನೇಜರ್ ಹ್ಯಾಸ್ ಟು ಆರ್ ಹ್ಯಾವ್ ಟು ಇವ್ಯಾಲ್ಯುವೇಟ್ ದಮ್. ಏನ್ ಮಾಡ್ಬೇಕಾಗುತ್ತೆ, ಇವ್ಯಾಲ್ಯುವೇಟ್ ಮಾಡ್ಬೇಕಾಗುತ್ತೆ. ಇನ್ ವಾಟ್ ವೇ ಅಂತಂದ್ರೆ ಯೂಸಿಂಗ್ techniques of capital budgeting. There are different techniques to evaluate capital budgeting projects. Capital budgeting projects ಗಳನ್ನ ಇವ್ಯಾಲ್ಯುವೇಟ್ ಮಾಡ್ಲಿಕ್ಕೆ ಅದು ಸರಿ ಹೋಗುತ್ತಾ ಇಲ್ವಾ, ಲಾಭ ಎಷ್ಟು ಬರುತ್ತೆ, ನಾವು ಅನ್ಕೊಂಡಿದ್ದಷ್ಟೇ ಲಾಭ ಬರುತ್ತಾ, ನಮ್ಗೆ ಲಾಭದಾಯಕ ಆಗುತ್ತಾ ಇಲ್ವಾ, ವೆದರ್ ದಟ್ ಪ್ರಾಜೆಕ್ಟ್ ಇಸ್ ಪ್ರಾಫಿಟಬಲ್ ಟು ಅಸ್ ಆರ್ ನಾಟ್, ಅದನ್ನ ಡಿಸೈಡ್ ಮಾಡ್ಲಿಕ್ಕೆ ಅಂತಾನೆ ಚೆಕ್ ಮಾಡ್ಲಿಕ್ಕೆ ಅಂತಾನೆ ಡಿಫ್ರೆಂಟ್ ಟೆಕ್ನಿಕ್ಸ್ ಇದಾವೆ. ಲೈಕ್ ಪೇ ಬ್ಯಾಕ್ ಪೀರಿಯಡ್ ಅಂತ, ನೆಕ್ಸ್ಟ್ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಂಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, internal rate of return, profitability index. These are the techniques of capital budgeting. ಈ ಎಲ್ಲಾ ಟೆಕ್ನಿಕ್ಸ್ ಗಳ ಬಗ್ಗೆ ಡೀಟೇಲ್ಡ್ ಆಗಿ ನಾವು ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಈ ಟೆಕ್ನಿಕ್ ಗಳನ್ನ ಯೂಸ್ ಮಾಡಿಕೊಂಡು ಕಂಪನಿಯವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಕ್ಯಾಪಿಟಲ್ ಬಜೆಟಿಂಗ್ ಪ್ರಪೋಸಲ್ಸ್ ವೆದರ್ ದೇ ಆರ್ ವಯಬಲ್ ಆರ್ ನಾಟ್ ಅಂತ, ಓಕೆನಾ, ವೆದರ್ ದೇ ಆರ್ ವಯಬಲ್ ಆರ್ ನಾಟ್, ನಾವು ಚೂಸ್ ಮಾಡ್ಬೋದಾ ಇಲ್ವಾ, ಓಕೆನಾ, ದುಡ್ಡು ಇನ್ವೆಸ್ಟ್ ಮಾಡ್ಬೋದಾ ಇಲ್ವಾ, ನಮ್ ಕಂಪ್ನಿಗೆ ಪ್ರಾಫಿಟಬಲ್ ಇಲ್ವಾ ಅಂತ ಹೇಳಿ ಇವ್ಯಾಲ್ಯುವೇಟ್ ಮಾಡ್ಲಿಕ್ಕೆ ಹೋಗ್ತಾರೆ ಅಥವಾ ಇವ್ಯಾಲ್ಯುಯೇಷನ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ಸ್ಟೆಪ್ ಏನಂತ ನೋಡೋಣ. ಒನ್ಸ್ ದ ಇವ್ಯಾಲ್ಯುಯೇಷನ್ ಈಸ್ ಓವರ್, ಇವ್ಯಾಲ್ಯುಯೇಷನ್ ಆಯ್ತು, ಪ್ರಾಜೆಕ್ಟ್ ಗಳನ್ನ ನಾವು ಕಂಪೇರ್ ಮಾಡಿದ್ವಿ, ಇವ್ಯಾಲ್ಯುವೇಟ್ ಮಾಡಿದೀವಿ ಅಂತಂದ್ರೆ ನೆಕ್ಸ್ಟ್ ಈಸ್ ಟು ಫಿಕ್ಸ್ ದ ಪ್ರಯಾರಿಟೀಸ್. ಪ್ರಯಾರಿಟಿಯನ್ನ ಫಿಕ್ಸ್ ಮಾಡಬೇಕು, ಅಂದ್ರೆ ಪ್ರಿಫರೆನ್ಸ್ ಅನ್ನ ಡಿಸೈಡ್ ಮಾಡೋದು. How to fix the priorities? It may not be possible for the firm to invest immediately in all the acceptable proposals due to limitation of funds. I told you in the earlier class that the money with the business is scarce. Okay, na? There will be a limited resource. ದುಡ್ಡು ನಮ್ಮ ಹತ್ರ ಬೇಕಾಬಿಟ್ಟಿ ಇರಲ್ಲ, ಅಂದ್ರೆ ಇಟ್ ಇಸ್ ನಾಟ್ ಅಬಂಡೆಂಟ್ಲಿ ಅವೈಲಬಲ್. ನಮ್ಮ ಹತ್ರ ಜಾಸ್ತಿ ದುಡ್ಡು ಇರಲ್ಲ, ನಮ್ಮ ಹತ್ರ ಇರುವಂತ ಕಡಿಮೆ ದುಡ್ಡನ್ನ ಇಟ್ ಮಸ್ಟ್ ಬಿ ಚಾನಲೈಸ್ ಟುವರ್ಡ್ಸ್ ಅ ಪ್ರಾಫಿಟಬಲ್ ಇನ್ವೆಸ್ಟ್ಮೆಂಟ್. ಆಗ್ತಿದ್ಯಾ? ಸೊ ಕಡಿಮೆ ದುಡ್ಡು ಇರೋದ್ರಿಂದ ಈ ಎಲ್ಲಾ ಪ್ರಾಜೆಕ್ಟ್ಗಳು ವಯಬಲ್ ಅಂತ ಇವ್ಯಾಲ್ಯುವೇಟ್ ಮಾಡಿದಾಗ ಗೊತ್ತಾಯ್ತು ಅಂತ ಹೇಳಿ ನಾವೆಲ್ಲಾ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡಕ್ಕಾಗಲ್ಲ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು, ನಮ್ಮ ಹತ್ರ ಎಷ್ಟು ದುಡ್ಡು ಇದೆಯೋ ಅಷ್ಟು ಮಾತ್ರನೇ ಇನ್ವೆಸ್ಟ್ ಮಾಡಕ್ಕಾಗತ್ತೆ, ನಿಜ ಅಲ್ವಾ? ಅದಕ್ಕೋಸ್ಕರ ನಮ್ಗೆ ಓಕೆ ಅನ್ಸಿರೋ ಅಥವಾ ನಮ್ಮ ಕಂಪನಿಯ ಸ್ಟ್ರಾಟಜಿಗೆ ಮ್ಯಾಚ್ ಆಗುವಂತಹ ಪ್ರಾಜೆಕ್ಟ್ಗಳು ಮತ್ತೆ ನಮ್ಗೆ ಪ್ರಾಫಿಟ್ ಅನ್ನ ತುಂಬಾ ಒಳ್ಳೆ ಪ್ರಾಫಿಟ್ ಅಂತ ಕೊಡುವಂತ ಯಾವ ಪ್ರಾಜೆಕ್ಟ್ಗಳಿದೆ ಅದನ್ನೆಲ್ಲ ನಾವು ಡಿಸೈಡ್ ಮಾಡಿದ್ಮೇಲೆ, ಇವ್ಯಾಲ್ಯುವೇಟ್ ಮಾಡಿದ್ಮೇಲೆ ನಾವೇನ್ ಮಾಡ್ಬೇಕು, ರ್ಯಾಂಕಿಂಗ್ ಅನ್ನ ಕೊಡ್ಬೇಕಾಗತ್ತೆ. ರ್ಯಾಂಕಿಂಗ್, ಓಕೆಪ್ಪ 5 ಪ್ರಾಜೆಕ್ಟ್ ಅಲ್ಲೂ ನಮ್ಗೆ ಒಳ್ಳೆ ಲಾಭ ಬರುತ್ತೆ, ಓಕೆನಾ, ಆ 5ರಲ್ಲಿ ಹೆಚ್ಚು ಲಾಭ ಬರೋದು ಯಾವುದು, ಅದರ ರ್ಯಾಂಕ್ ಅನ್ನ ಕೊಡೋದು. ಸೊ 5 ಪ್ರಾಜೆಕ್ಟ್ಗಳು ಲೆಸ್ ರಿಸ್ಕಿ, ಓಕೆನಾ, ಅದ್ರಲ್ಲಿ ತುಂಬಾನೇ ಟಾಪ್, ತುಂಬಾ ಕಡಿಮೆ ರಿಸ್ಕ್ ಇರುವಂತ ಪ್ರಾಜೆಕ್ಟ್ ಯಾವುದು. ಸೊ ಈ ತರ ಕ್ರೈಟೀರಿಯಾಗಳನ್ನ ಬೇಸ್ಡ್ ಆಗಿ ಇಟ್ಕೊಂಡು ಅಥವಾ ಯಾವುದೋ ಒಂದು ಕೆಲವೊಂದು ಆಧಾರವಾಗಿ ಇಟ್ಕೊಂಡು, ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ನಾವೇನ್ ಮಾಡ್ಬೇಕಾಗತ್ತೆ, ಅಥವಾ ಕಂಪನಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಯಾವ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಗಳನ್ನ ಇವ್ಯಾಲ್ಯುವೇಟ್ ಮಾಡಿದ್ದಾರೆ ಅವುಗಳನ್ನ ರ್ಯಾಂಕಿಂಗ್ ಅನ್ನ ಕೊಡ್ತಾ ಬರ್ತಾರೆ, ಓಕೆನಾ. ಸೊ it is very essential to rank the various proposals and to establish priorities, order, preferential order, which is to be given first priority and which is to be given second priority, like that. ಏನೇನ್ ಯಾವ ಬೇಸಿಸ್ ಅನ್ನ ಅಥವಾ ಯಾವ ಅಂಶಗಳನ್ನ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ಅರ್ಜೆನ್ಸಿ, ಓಕೆನಾ, ಇರುವಂತ ಪ್ರಾಜೆಕ್ಟ್ ಗಳಲ್ಲಿ ಯಾವ್ದು ತುಂಬಾನೇ ಬೇಗ ನಾವು ಇಂಪ್ಲಿಮೆಂಟ್ ಮಾಡ್ಬೇಕು, ಯಾವ್ದು ತುಂಬಾ ಬೇಗ ಇನ್ವೆಸ್ಟ್ ಮಾಡ್ಬೇಕು, ಯಾವ್ದು ಬೇಗ ಸ್ಟಾರ್ಟ್ ಮಾಡ್ಬೇಕು, ಓಕೆನಾ, ಅದು ಅರ್ಜೆನ್ಸಿ ಕೂಡ ಒಂದು ಎಲಿಮೆಂಟ್ which is to be considered while making capital budgeting decision or while fixing the priorities. Next, risk associated with the project. ಯಾವ ಪ್ರಾಜೆಕ್ಟ್ ಹೆಚ್ಚು ರಿಸ್ಕ್ ಇದೆ, ಯಾವ ಪ್ರಾಜೆಕ್ಟ್ ಕಡಿಮೆ ರಿಸ್ಕ್ ಇದೆ. The project with lesser risk factor will be selected. The project with higher the risk ಅಥವಾ higher risk factor will be ಅಥವಾ higher degree of risk will be straight away rejected. ಓಕೆನಾ, ತುಂಬಾನೇ ರಿಸ್ಕಿ ಇದೆ ಅಂತಂದ್ರೆ ಆ ಪ್ರಾಜೆಕ್ಟ್ ಏನ್ ಮಾಡ್ತಾರೆ, ನೇರವಾಗಿ ರಿಜೆಕ್ಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಪ್ರಾಫಿಟಬಿಲಿಟಿ,
ಅರ್ಜೆನ್ಸಿ, ರಿಸ್ಕ್ ಮತ್ತೆ ಪ್ರಾಫಿಟಬಿಲಿಟಿ. ಹೌ ಪ್ರಾಫಿಟಬಿಲಿಟೀಸ್ ಅಂತ, ಎಷ್ಟು ಪ್ರಾಫಿಟಬಲ್, ನಮಗೆ ಲಾಭನ ತಂದ್ಕೊಡುತ್ತಾ ಇಲ್ವಾ. ಲಾಸ್ ಮೇಕಿಂಗ್ ಪ್ರಾಜೆಕ್ಟ್ಗಳ ಮೇಲೆ ಯಾವ ಕಂಪನಿನೂ ಕೂಡ ಇನ್ವೆಸ್ಟ್ ಮಾಡಲ್ಲ. ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಕಂಪನಿ ನಡೆಸೋದೇ ಅಥವಾ ಬಿಸ್ನೆಸ್ ಮಾಡೋದೇ ಪ್ರಾಫಿಟ್ಗೋಸ್ಕರ, ಹೌದಲ್ವಾ. ವಾಟ್ ಇಸ್ ಬಿಸ್ನೆಸ್ ಅಂದ್ರೆ ಎನ್ ಎಕನಾಮಿಕ್ ಆಕ್ಟಿವಿಟಿ ಕ್ಯಾರಿಡ್ ಆನ್ ಟು ಅರ್ನ್ ಪ್ರಾಫಿಟ್, ರೈಟ್, ಅಂಡರ್ಟೇಕನ್, ಆರ್ ದ ಆಕ್ಟಿವಿಟೀಸ್ ಟು ಅರ್ನ್ ಪ್ರಾಫಿಟ್ ಈಸ್ ಬಿಸ್ನೆಸ್. ಹೌದಾ. ಲಾಭ ಮಾಡೋ ಉದ್ದೇಶಕ್ಕೋಸ್ಕರ ಕೈಗೊಂಡಿರುವಂತಹ ಕಾರ್ಯಾಚರಣೆ ನಾವೇನಂತ ಕರಿತೇವೆ, ಬಿಸ್ನೆಸ್ ಅಂತ ಕರಿತೇವೆ. ಸೊ ಕ್ಯಾಪಿಟಲ್ ಬಜೆಟಿಂಗ್ ಪ್ರಪೋಸಲ್ಸ್ಗಳನ್ನ, ಆಲ್ಟರ್ನೇಟಿವ್ಸ್ಗಳನ್ನ ನಾವು ರ್ಯಾಂಕ್ ಮಾಡ್ಬೇಕಂದಾಗ ಅಥವಾ ಪ್ರಯಾರಿಟಿಗಳನ್ನ ಫಿಕ್ಸ್ ಮಾಡ್ಬೇಕಂದಾಗ ಯಾವ್ಯಾವ ಅಂಶಗಳನ್ನ ಕನ್ಸಿಡರ್ ಮಾಡ್ತೀವಪ್ಪ ಅಂದ್ರೆ ಅರ್ಜೆನ್ಸಿ, ಮತ್ತೆ ರಿಸ್ಕ್ ಅಸೋಸಿಯೇಟೆಡ್, ಅಂಡ್ ಫೈನಲಿ ಪ್ರಾಫಿಟಬಿಲಿಟಿ. ಲೈಕ್ ವೈಸ್ ಇನ್ನು ಎಷ್ಟೊಂದು ಅಂಶಗಳಿರ್ತವೆ. ಅದರಲ್ಲಿ ಈ ಮೂರು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಂಶಗಳು. ಓಕೆನಾ. ಫೋರ್ತ್ ಸ್ಟೇಜ್ ಅಲ್ಲಿ ನಾವೇನ್ ಮಾಡ್ತೀವಿ, ಇವ್ಯಾಲ್ಯೂಯೇಷನ್ ಆದ್ಮೇಲೆ ಯಾವ ಪ್ರಪೋಸಲ್ನ ನಾವು ಮೊದಲಿಗೆ ಕೈ ಎತ್ಕೊಬೇಕು ಅನ್ನೋದನ್ನ ಡಿಸೈಡ್ ಮಾಡೋಕ್ಕೋಸ್ಕರ ರ್ಯಾಂಕಿಂಗ್ ಗಳನ್ನ ಕೊಡ್ತೀವಿ. ನೆಕ್ಸ್ಟ್ ಸ್ಟೆಪ್, ಫೈನಲ್ ಅಪ್ರೂವಲ್ ಅಂಡ್ ಪ್ರಿಪರೇಷನ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಜೆಟ್. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಓಕೆ, ಒನ್ಸ್ ದ ರ್ಯಾಂಕಿಂಗ್ ಇಸ್ ಓವರ್, ನಾವು ಪ್ರಯಾರಿಟಿಗಳನ್ನ ಕೊಟ್ಟ ನಂತರ ಯಾವ ಪ್ರಾಜೆಕ್ಟ್ ನಮ್ದೇನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ದಿಸ್ ಮಸ್ಟ್ ಬಿ ದ ಡಿಗ್ರಿ ಆಫ್ ರಿಸ್ಕ್, ಓಕೆನಾ. ಆಮೇಲೆ ದಿಸ್ ಮಸ್ಟ್ ಬಿ ಆರ್ ಪ್ರಾಫಿಟಬಿಲಿಟಿ, ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಇಷ್ಟು ಪರ್ಸೆಂಟ್ ಇರಬೇಕು, ಇಷ್ಟು ಕ್ಯಾಶ್ ಇನ್ಫ್ಲೋನ ಜನರೇಟ್ ಮಾಡಬೇಕು, ಅಥವಾ ರಿಸ್ಕ್ ಇಷ್ಟೇ ಪರ್ಸೆಂಟ್ ಇರಬೇಕು, ಓಕೆನಾ. ಅದನ್ನೆಲ್ಲ ನಾವು ಮೊದಲೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಮ್ಮ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಮೀಟ್ ಮಾಡುವಂತ ಪ್ರಾಜೆಕ್ಟ್ಗಳು ಯಾವ್ದಾದ್ರು ಮೀಟ್ ಮಾಡುತ್ತೋ, ಒನ್ಸ್ ಇಟ್ ಈಸ್ ಫೈನಲೈಸ್ಡ್ ಅಂದ್ರೆ ಪ್ರಪೋಸಲ್ಸ್ meeting the evaluation and other criteria are finally approved to be included in the capital expenditure budget. ಸೊ ನಮ್ಮ ಹತ್ರ ಏನ್ ದುಡ್ಡಿದೆ ಆ ದುಡ್ಡನ್ನ ಎಲ್ಗೆ ಇನ್ವೆಸ್ಟ್ ಮಾಡಬೇಕು, ಬಜೆಟ್ ಮಾಡ್ಬೇಕು ನಾವು, ಓಕೆನಾ, ರೈಟ್. ಎಲ್ಗೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀವಲ್ಲ, ನಮ್ಮ ಹತ್ರ ಇರೋ ದುಡ್ಡನ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ನಾವು ಫೈನಲೈಸ್ ಮಾಡ್ತೀವಿ. ಸೊ ದಿಸ್ ಪ್ರಪೋಸಲ್ ಇಸ್ ಸೆಲೆಕ್ಟೆಡ್ ಅಂತ, ದಿಸ್ ಪ್ರಪೋಸಲ್ ಇಸ್ ಸೆಲೆಕ್ಟೆಡ್, ಅಥವಾ ದಿಸ್ ಇಸ್ ವೇರ್ ಆರ್ ಮನಿ ಟು ಬಿ ಇನ್ವೆಸ್ಟೆಡ್. ಈ ಪ್ರಪೋಸಲ್ ನಮ್ಮ ದುಡ್ಡನ್ನು ನಾವು ಇನ್ವೆಸ್ಟ್ ಮಾಡಬಹುದು ಅಂತ ನಾವೇನ್ ಮಾಡ್ಬೋದು, ಈಗ ಫೈನಲ್ ಆಗಿ ಅಪ್ರೂವ್ ಮಾಡುವಂತ ಸ್ಟೇಜ್ ಇದು. ಫಿಫ್ತ್ ಸ್ಟೇಜ್ ಅಲ್ಲಿ ನಾವೇನ್ ಮಾಡ್ತೀವಿ, ವಿಲ್ ಅಪ್ರೂವ್ ಇಟ್ ಫೈನಲಿ. ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಜೆಟ್ ಲೇಸ್ ಡೌನ್ ದ ಅಮೌಂಟ್ ಆಫ್ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ ಟು ಬಿ ಇನ್ಕ್ಲೂಡ್ ಆನ್ ಫಿಕ್ಸ್ಡ್ ಅಸೆಟ್ಸ್ ಡ್ಯೂರಿಂಗ್ ದ ಬಜೆಟ್ ಪೀರಿಯಡ್. ಓಕೆನಾ. ಬಜೆಟ್ ಪೀರಿಯಡ್ ಮೇ ಬಿ ಎನ್ ಇಯರ್, ಇಟ್ ಮೇ ಬಿ ಅ ಇಯರ್, ಓಕೆನಾ. ಅದು ಒಂದು ವರ್ಷ ಆಗಿರ್ಬೋದು ಅಥವಾ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಇನ್ ವಿಚ್ ದ ಸರ್ಟೈನ್ ಅಮೌಂಟ್ ವಿಲ್ ಬಿ ಇನ್ವೆಸ್ಟೆಡ್ ಆನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್. ಆಗ್ತಿದ್ಯಾ. ಸೊ ಕ್ಯಾಪಿಟಲ್ ಬಜೆಟ್ ಏನ್ ಮಾಡ್ತೀವಿ, ಕ್ಯಾಪಿಟಲ್ ಬಜೆಟ್ ಅಲ್ಲಿ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಜೆಟ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಮೇಲೆ ಎಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಅಂದ್ರೆ ಈ ಹಂತದಲ್ಲಿ ಪ್ರಯಾರಿಟಿಗಳನ್ನ ಫಿಕ್ಸ್ ಮಾಡಿದ ನಂತರ ಯಾವ ಕ್ಯಾಪಿಟಲ್ ಬಜೆಟಿಂಗ್ ಪ್ರಪೋಸಲ್ಸ್ ಅಥವಾ ಆಲ್ಟರ್ನೇಟಿವ್ಸ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ಮೀಟ್ ಮಾಡುತ್ತೋ ಅದನ್ನ ಫೈನಲೈಸ್ ಮಾಡಿ ಎಷ್ಟು ದುಡ್ಡನ್ನ ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿ ನಾವೇನ್ ಮಾಡ್ತೀವಿ, ಡಿಸೈಡ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೇಜ್ ಏನಪ್ಪಾ ಅಂತಂದ್ರೆ, ಇಟ್ ಈಸ್ ಟು ಇಂಪ್ಲಿಮೆಂಟ್ ದ ಪ್ರಪೋಸಲ್. ಇಂಪ್ಲಿಮೆಂಟಿಂಗ್ ಇನ್ ದ ಸೆನ್ಸ್ ವಾಟ್, ನಾವೇನ್ ಡಿಸೈಡ್ ಮಾಡಿದ್ವಿ ಯಾವುದು ಅಂತ ಎಲ್ಲ ಫೈನಲ್ ಆಯ್ತು, ದುಡ್ಡನ್ನು ಡಿಸೈಡ್ ಮಾಡಿದ್ವಿ, ಇಟ್ ಈಸ್ ಜಸ್ಟ್ ಟು ಇನ್ವೆಸ್ಟ್ ಅಂತ, ಓಕೆನಾ. ಇಟ್ ಈಸ್ ಜಸ್ಟ್ ಟು ಇನ್ವೆಸ್ಟ್, ಟು ಅಕ್ವೈರ್ ದಿ ಅಸೆಟ್, ಟು ಸ್ಟಾರ್ಟ್ ದಿ ಪ್ರಾಜೆಕ್ಟ್, ಓಕೆನಾ. Once the final approval is made, the expenditure budget is prepared. The next step is to execute the project. The execution of a project is nothing but it is to invest. ಓಕೆನಾ. ನಮ್ಮ ಹತ್ರ ದುಡ್ಡಿದೆ, ನಾವು ಡಿಸೈಡ್ ಮಾಡಿದ್ವಿ, ಫೈನಲ್ ಅಪ್ರೂವಲ್ ಆಯ್ತು, ಕ್ಯಾಪಿಟಲ್ ಬಜೆಟ್ ಎಲ್ಲ ಪ್ರಿಪೇರ್ ಆಯ್ತು, ನಮ್ಮ ಹತ್ರ ಇರೋ ದುಡ್ಡನ್ನ ಈಗ ಇನ್ವೆಸ್ಟ್ ಮಾಡೋದು ಅಂದ್ರೆ ಆ ಒಂದು ಕಾರ್ಯರೂಪಕ್ಕೆ ತಗೊಂಡ್ಬರೋದು ಅಂತ. ನಾವೇನ್ ಪ್ರಪೋಸಲ್ಸ್ ಇದುವರೆಗೂ ಐಡಿಯಾ ತರ ಥಿಂಕ್ ಮಾಡ್ತಿದ್ವಿ, ಕನ್ವರ್ಟಿಂಗ್ ದಟ್ ಪ್ರಪೋಸಲ್ ಆರ್ ಅನ್ ಐಡಿಯಾ ಇಂಟು ರಿಯಾಲಿಟಿ. ನಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಅದನ್ನ ಈಗ ಅಸೆಟ್ ಆಗಿದೆ, ಮಷಿನರಿ ಆಗಿದೆ, ಇಟ್ ಇಸ್ ಟು ಬೈ, ದಟ್ಸ್ ಇಟ್ ಇಸ್ ಟು ಅಕ್ವೈರ್. ದರ್ ಇಸ್ ಅ ಲ್ಯಾಂಡ್ ಟು ಬೈ, ಬೈಯಿಂಗ್ ಅಷ್ಟೇ, ಬೈ ಮಾಡೋದು. ಸೊ ಪ್ರಾಜೆಕ್ಟ್ ಇದೆ, ಸೊ ಪ್ರಾಜೆಕ್ಟ್ ಟು ಬಿ ಸ್ಟಾರ್ಟೆಡ್, ಸ್ಟಾರ್ಟಿಂಗ್ ಇಟ್, ಸ್ಟಾರ್ಟ್ ಮಾಡಿದ್ರೆ ಅದನ್ನ ನಾವು ಇಂಪ್ಲಿಮೆಂಟಿಂಗ್ ಅಂತ ಹೇಳಿ ಕರಿತೀವಿ. ವೈಲ್ ಇಂಪ್ಲಿಮೆಂಟಿಂಗ್ ದ ಪ್ರಾಜೆಕ್ಟ್, ಇಟ್ ಈಸ್ ಬೆಟರ್ ಟು ಅಸೈನ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ಕಂಪ್ಲೀಟಿಂಗ್ ದ ಪ್ರಾಜೆಕ್ಟ್ ವಿಚ್ ಇನ್ ದ ಗಿವನ್ ಟೈಮ್ ಫ್ರೇಮ್ ಅಂಡ್ ಕಾಸ್ಟ್ ಲಿಮಿಟ್, ಸೊ ಆಸ್ ಟು ಅವಾಯ್ಡ್ ಅನ್ನೆಸೆಸರಿ ಡಿಲೇಸ್ ಅಂಡ್ ಕಾಸ್ಟ್ ಓವರ್ರನ್ಸ್. ಸೊ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಂದಾಗ ತುಂಬಾನೇ ಕೇರ್ಫುಲ್ ಆಗಿ ಯಾವ್ದನ್ನ ನಾವು ಮೈಂಡ್ ಅಲ್ಲಿ ಇಟ್ಕೋಬೇಕಪ್ಪ ಅಂತಂದ್ರೆ, ಫಿನಾನ್ಷಿಯಲ್ ಮ್ಯಾನೇಜರ್ ಯಾವ್ದನ್ನ ಯೋಚನೆ ಮಾಡ್ಬೇಕು ಅಂತಂದ್ರೆ, ಪ್ರಾಜೆಕ್ಟ್ ಅನ್ನ ನಾವು ಯಾವ ಪ್ರಾಜೆಕ್ಟ್ ಅನ್ನ ವಿ ಆರ್ ಅಬೌಟ್ ಟು ಅಂಡರ್ಟೇಕ್ ದಟ್ ಟು ಬಿ ಫಿನಿಶ್ಡ್ ಆರ್ ಕಂಪ್ಲೀಟೆಡ್ ವಿತ್ ಇನ್ ದ ಟೈಮ್ ಫ್ರೇಮ್
ಒಂದು ಟೈಮ್ ಏನ್ ಡೆಡ್ಲೈನ್ ಹಾಕೊಂಡಿರ್ತೀವಿ ಆ ಪ್ರಾಜೆಕ್ಟ್ ಮುಗಿಬೇಕಂತ, ಆ ಟೈಮ್ ಒಳಗಡೆನೆ ಪ್ರಾಜೆಕ್ಟ್ ಅನ್ನ ಮುಗಿಸ್ಲಿಕ್ಕೆ ವಿ ಹ್ಯಾವ್ ಟು ಟ್ರೈ. ಆ ರೀತಿನಲ್ಲಿ ನಾವು ಜವಾಬ್ದಾರಿಗಳನ್ನ ಹಂಚ್ಬೇಕಾಗುತ್ತೆ. ಅಂಡ್ ಯಾವುದೇ ರೀತಿಯ ಅನ್ನೆಸೆಸರಿ ಡಿಲೇಸ್ ಆಗಿರೋ ತರ ಕೂಡ ನೋಡ್ಕೋಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ನಾವು ಮೊದಲೇ ಬಜೆಟ್ ಹಾಕೊಂಡಿರ್ತೀವಿ, ದಿಸ್ ಮಚ್ ಆಫ್ ಮನಿ ಟು ಬಿ ಇನ್ವೆಸ್ಟೆಡ್, ವಿಲ್ ಬಿ ಇನ್ವೆಸ್ಟೆಡ್ ಅಂತ, ಇಷ್ಟನ್ನೇ ಇನ್ವೆಸ್ಟ್ ಮಾಡ್ಬೇಕಂತ ಡಿಸೈಡ್ ಮಾಡಿರ್ತೀವಿ. ಟೈಮ್ ಏನಾದ್ರು ಜಾಸ್ತಿ ಆಗ್ತಾ ಹೋಗ್ತಿದೆ ಅಂತಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ಕಾಸ್ಟ್ ವಿಲ್ ಇನ್ಕ್ರೀಸ್, ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ. ಡಿಲೇ ಆಯ್ತು ಅಥವಾ ಟೈಮ್ ತುಂಬಾನೇ ಮುಂದೆ ಹೋಗ್ತಿದೆ ಅಂತಂದ್ರೆ ಅದಕ್ಕೋಸ್ಕರ ವಿತ್ ಇನ್ ದ ಟೈಮ್ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆಗ್ಬೇಕು ಅಥವಾ ಕಂಪ್ಲೀಟ್ ಆಗೋ ತರ ಏನ್ ಮಾಡ್ಬೇಕಾಗುತ್ತೆ ನೋಡ್ಕೊಬೇಕಾಗುತ್ತೆ. ಈ 6ನೇ ಸ್ಟೇಜ್ ಅಲ್ಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ ಕ್ಯಾಪಿಟಲ್ ಬಜೆಟಿಂಗ್ ಪ್ರಪೋಸಲ್ ವಿಲ್ ಗೋನ ಬಿ ಇಂಪ್ಲಿಮೆಂಟೆಡ್. ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ದ ನೆಕ್ಸ್ಟ್ ಸ್ಟೆಪ್ ಈಸ್ ಟು ರಿವ್ಯೂ ದ ಪರ್ಫಾರ್ಮೆನ್ಸ್. ಪರ್ಫಾರ್ಮೆನ್ಸ್ ಆಫ್ ದ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಆರ್ ಪ್ರಾಜೆಕ್ಟ್ ಈಸ್ ರಿವ್ಯೂಯಿಂಗ್ ಇಟ್. ಅಂದ್ರೆ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ನಮ್ಮ ಪ್ರಾಜೆಕ್ಟ್ ಸರಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ. The last stage in the process of capital budgeting is the evaluation of performance or a review of performance of the project. ಹೇಗೆ ಪ್ರಾಜೆಕ್ಟ್ ನಾವು ಅನ್ಕೊಂಡಂಗೆ ವರ್ಕ್ ಆಗ್ತಿದ್ಯಾ, ನಾವು ಅನ್ಕೊಂಡಿರೋ ತರನೇ ಅದು ಪ್ರಾಫಿಟ್ಸ್ ಅನ್ನ ಜನರೇಟ್ ಮಾಡ್ತಿದ್ಯಾ, ನಾವ್ ಎಷ್ಟೋ ಪರ್ಸೆಂಟ್ ರಿಸ್ಕ್ ಇರುತ್ತೆ ಅನ್ಕೊಂಡಿದ್ವಿ ಅಷ್ಟೇ ಪರ್ಸೆಂಟ್ ರಿಸ್ಕ್ ಅನ್ನ ಅದು ಕ್ರಿಯೇಟ್ ಮಾಡಿದ್ಯಾ ಅಥವಾ ಅದಕ್ಕಿಂತ ಜಾಸ್ತಿ ರಿಸ್ಕ್ ಇದೆಯಾ, ಅದಕ್ಕಿಂತ ಕಡಿಮೆ ಇದೆಯಾ, ನಾವು ಅನ್ಕೊಂಡಿರೋಷ್ಟು ಪ್ರಾಫಿಟ್ ಬರ್ತಿದ್ಯಾ, ಜಾಸ್ತಿ ಬರ್ತಿದ್ಯಾ, ಕಡಿಮೆ ಬರ್ತಿದ್ಯಾ, ಓಕೆನಾ? ಅದನ್ನೆಲ್ಲ ನಾವ್ ಏನ್ ಮಾಡ್ಬೇಕಾಗತ್ತೆ, ರಿವ್ಯೂ ಮಾಡ್ಬೇಕಾಗುತ್ತೆ. The evaluation is made through post-completion audit by way of comparison of actual expenditure of the project with the budgeted one. I told you, ನಾವು ಇನ್ವೆಸ್ಟ್ ಮಾಡ್ಲಿಕ್ಕಿಂತ ಮುಂಚೆ ಬಿಫೋರ್ ಎಕ್ಸಿಕ್ಯೂಷನ್ ಆಫ್ ಅ ಕ್ಯಾಪಿಟಲ್ ಬಜೆಟಿಂಗ್ ಡೆಸಿಷನ್ ವಿ ಗೋಯಿಂಗ್ ಟು ಪ್ರಿಪೇರ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಫ್ ಕ್ಯಾಪಿಟಲ್ ಬಜೆಟ್. ಹೌದಾ? ಎಷ್ಟು ಅಮೌಂಟ್ ಅನ್ನ ನಾವು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ಅಂತ ನಾವು ಒಂದು ಬಜೆಟ್ ಅನ್ನು ಪ್ರಿಪೇರ್ ಮಾಡಿರ್ತೀವಿ. ದರ್ ವಿಲ್ ಬಿ ಎ ಬಜೆಟೆಡ್ ಎಕ್ಸ್ಪೆಂಡಿಚರ್. ನಾವ್ ಎಷ್ಟು ಖರ್ಚು ಮಾಡ್ಬೇಕಿತ್ತು ಅಂತ ಒಂದು ಬಜೆಟ್ ಹಾಕೊಂಡಿರ್ತೀವಿ. ಈಗ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದೀವಿ, ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟಿದೀವಿ, ಬಟ್ ಆಕ್ಚುಲಿ ವಿ ಹ್ಯಾವ್ ಇನ್ಕರ್ಡ್ ಅಂತ. ವಿ ನೀಡ್ ಟು ಕಂಪೇರ್ ದಿ ಆಕ್ಚುಯಲ್ ಎಕ್ಸ್ಪೆಂಡಿಚರ್ ವಿತ್ ದಟ್ ಆಫ್ ಬಜೆಟೆಡ್ ಒನ್. ಬಜೆಟೆಡ್ ನಾವ್ ಎಷ್ಟು ಖರ್ಚಾಗುತ್ತೆ ಅಂತ ಅನ್ಕೊಂಡಿದ್ವಿ ಮತ್ತೆ ಎಷ್ಟು ಖರ್ಚು ಮಾಡಿದೀವಿ, ಇವೆರಡನ್ನು ಕೂಡ ನಾವು ಕಂಪೇರ್ ಮಾಡಿ ನಾವು ಅನ್ಕೊಂಡಿದ್ದಕ್ಕಿಂತ ಕಡಿಮೆ ಖರ್ಚು ಮಾಡಿದೀವ ಅಥವಾ ಜಾಸ್ತಿ ಖರ್ಚು ಮಾಡಿದೀವ ಅಂತ ನಾವು ಏನ್ ಮಾಡ್ಬೇಕಾಗತ್ತೆ, ರಿವ್ಯೂ ಮಾಡ್ಬೇಕಾಗತ್ತೆ, ಇವ್ಯಾಲ್ಯೂಯೇಟ್ ಮಾಡ್ಬೇಕಾಗತ್ತೆ. ನಾಟ್ ಓನ್ಲಿ in terms of expenditure, in terms of performance, in terms of profitability, in terms of risk, we need to review the performance of capital budgeting projects. Okay na? So performance review ಮಾಡಬೇಕು. ಯಾಕಪ್ಪ ಪರ್ಫಾರ್ಮೆನ್ಸ್ ರಿವ್ಯೂ ಮಾಡಬೇಕು ಅಂತಂದ್ರೆ ನಮ್ಗೆ ಏನ್ ಪರ್ಫಾರ್ಮೆನ್ಸ್ ರಿವ್ಯೂ ಅಂದ್ರೆ the information that we going to get that will help us in the next time. Okay na? At the next time when we going to ಅಥವಾ when we need to take a new ಅಥವಾ another capital budgeting decision, ನಾವು ನೆಕ್ಸ್ಟ್ ಟೈಮ್ ಡಿಸಿಷನ್ ಮಾಡ್ಬೇಕಂದಾಗ ದಿಸ್ ವಿಲ್ ಆಕ್ಟ್ ಆಸ್ ಅ ಫೀಡ್ಬ್ಯಾಕ್ ಟು ಅಸ್. ಇದು ನಮ್ಗೆ ಫೀಡ್ಬ್ಯಾಕ್ ತರ ಏನ್ ಮಾಡುತ್ತೆ, ಆಕ್ಟ್ ಮಾಡುತ್ತೆ. ಸೊ ಇಲ್ಲಿಗೆ ಕ್ಯಾಪಿಟಲ್ ಬಜೆಟಿಂಗ್ ನ 7 ಸ್ಟೇಜ್ ಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ದ ಫಸ್ಟ್ ಸ್ಟೇಜ್ ಇಸ್ ಟು ಐಡೆಂಟಿಫೈ ದ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಅಂಡ್ ದೆನ್ ಟು ಸ್ಕ್ರೀನ್ ದ ಪ್ರಪೋಸಲ್ಸ್. ಓಕೆನಾ? ಟು ಸಿ ವೆದರ್ ದೇ ಆರ್ ಇನ್ ಲೈನ್ ವಿತ್ ದ strategies of the business, and then it is to evaluation. There are different techniques of capital budgeting to evaluate a proposal. Evaluation is over and the very next stage is to fix the priorities. Which project is to be given the rank 1 or rank 2, rank 3 like priorities na kododu. ಅದಾದ್ಮೇಲೆ ನಾವು ಫೈನಲ್ ಅಪ್ರೂವ್ ಮಾಡ್ತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಜೆಟ್ ಅನ್ನು ಪ್ರಿಪೇರ್ ಮಾಡ್ತೀವಿ. Once the budget is prepared and final approval is made, the very next step is to implement the ಪ್ರಾಜೆಕ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಒನ್ಸ್ ಇಟ್ ಇಸ್ ಇಂಪ್ಲಿಮೆಂಟೆಡ್ ಅಂತಂದ್ರೆ the next stage is to, our next step is to review the performance review ಅನ್ನು ನೋಡಿ. If there is a negative deviation ಅಂದ್ರೆ, if there is a chances to correct it ಅಂತಂದ್ರೆ you have to take a corrective measures. ಓಕೆನಾ? ಸೊ ಕರೆಕ್ಟ್ ಮಾಡೋಕ್ಕೆ ಸಾಧ್ಯತೆಗಳಿದ್ರೆ ಕರೆಕ್ಟ್ ಮಾಡ್ಬೋದು. If the project is completed, need to conduct a completion audit ಅನ್ನ ಕಂಡಕ್ಟ್ ಮಾಡಬೇಕಾಗತ್ತೆ. Then after there will be a comparison between the actual expenditure incurred and the budgeted expenditure expected or budgeted. ನಾವೇನ್ ಡಿಸೈಡ್ ಮಾಡಿದ್ವಿ ಮತ್ತೆ ಏನ್ ಖರ್ಚು ಮಾಡಿದೀವಿ ಅದೆರಡನ್ನು ಕೂಡ ಕಂಪೇರ್ ಮಾಡ್ತೀವಿ. ಇಲ್ಲಿಗೆ ಕ್ಯಾಪಿಟಲ್ ಬಜೆಟಿಂಗ್ ಪ್ರೊಸೆಸ್ ಮುಗಿಯುತ್ತೆ. ಥ್ಯಾಂಕ್ ಯು.